ಹಾಯ್ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ನಿಧಿಯ ಮಾವ ಅಂದರೆ ರಮೇಶ್ ಅವರಿಗೆ ಚಾಲೆಂಜ್ ಹಾಕ್ತಾ ಇದ್ದಾಳೆ. ಅದು ಯಾಕೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ನಿಧಿ ಬೆಳಿಗ್ಗೆ ಕಾಫಿ ತಗೊಂಡು ಮಾವನ ರೂಮ್ಗೆ ಹೋಗ್ತಾ ಇದ್ದಾಳೆ. ಹಾಗೆ ಕಾಫಿಯನ್ನು ತಗೊಳ್ಳಿ ಮಾವ ಅಂತ ಅನ್ನುತ್ತಿದ್ದಾಳೆ. ಹಾಗೆ ಹಿಂದಿನ ದಿನ ಸಂಜಯ್ಯನ್ನು ಕರ್ಣನ ರೂಮಿಗೆ ಕಳುಹಿಸಿ ಅವನಿಗೆ ನೋವಾಗುವ ರೀತಿ ನಡೆದುಕೊಳ್ಳುವ ಹಾಗೆ ರಮೇಶ್ ಅವರು ಮಾಡಿರುತ್ತಾರೆ. ಆದ್ದರಿಂದ ಈಗ ನಿಧಿಯು ರಮೇಶ್ ಅವರಿಗೆ ಹೇಳ್ತಾ ಇದ್ದಾಳೆ, ನೀವು ನಿನ್ನೆ ಹೈಡ್ರಾಮಾ ಮಾಡಿಸಿದ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು. ನಿಮ್ಮ ಕೆಟ್ಟತನಕ್ಕೆ ಸಪೋರ್ಟ್ ಮಾಡೋಕ್ಕೆ ನಿಮಗೆ ಒಂದಿಷ್ಟು ಜನ ಇದ್ದಾರಲ್ವಾ, ನಾನು ಅವರನ್ನು ಪ್ರೀತಿ ಮತ್ತು ಗೌರವ ಅನ್ನೋ ಅಸ್ತ್ರದಿಂದ ಅವರನ್ನೆಲ್ಲ ನನ್ನ ಪರ ಬರುವ ರೀತಿ ಮಾಡುತ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಆಗ ರಮೇಶ್, ನಮ್ಮನೇಲೇ ಇದ್ದು ನನ್ನ ಮುಂದೆನೇ ನನಗೆ ಚಾಲೆಂಜ್ ಮಾಡ್ತಾ ಇದೀಯಾ ಅಂತ ಹೇಳಿ ರಮೇಶ್ ನಿಧಿಗೆ ಕೇಳ್ತಾ ಇದ್ದಾನೆ. ಆಗ ನಿಧಿ, ನೀವು ಹೇಗೆ ಅನ್ಕೋತಿರೋ ಹಾಗೆ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ರಮೇಶ್ಗೆ, ಮುಂದೊಂದು ದಿನ ನೀವು ಕರ್ಣ ನನ್ನ ದೊಡ್ಡ ಮಗ ಅಂತ ಹೇಳಿ ನೀವು ಹೆಮ್ಮೆಯಿಂದ ಸಮಾಜದ ಮುಂದೆ ಹೇಳ್ತೀರಾ, ಹೇಳೋ ಹಾಗೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ನಿಧಿ ರಮೇಶ್ ಅವರಿಗೆ ಸವಾಲನ್ನು ಹಾಕ್ತಾ ಇದ್ದಾಳೆ. ಈ ಕಡೆ ಕರ್ಣನ ಮನೆಗೆ ಸಾಲ ನೀಡಿದವರು ಬಂದಿರುತ್ತಾರೆ. ಕರ್ಣ ಆವಾಗ, ನೀವ್ಯಾಕೆ ಬರೋಕ್ಕೋದ್ರಿ, ನಾನೇ ಅರೇಂಜ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ ಅಂತ ಹೇಳ್ತಾ ಇದ್ದಾನೆ. ಆಗ ಸಾಲವನ್ನು ನೀಡಿದವರು, ನಾನು ಅದನ್ನ ಆಮೇಲೆ ಮಾತನಾಡೋಣ, ಈಗ ಆ ಮೇಡಮ್ ಕಳಿಸಿರುವಂತಹ ಗಿಫ್ಟನ್ನು ಕೊಡ್ರೋ ಅಂತ ಕೇಳ್ತಾ ಇದ್ದಾನೆ. ಆ ಗಿಫ್ಟನ್ನು ಕರ್ಣನಿಗೆ ಕೊಡ್ತಾರೆ. ಕರ್ಣ ಕಳಿಸಿರುವಂಥ ಗಿಫ್ಟನ್ನು ಮತ್ತು ಒಂದು ಪತ್ರವನ್ನು ಆಶ್ಚರ್ಯದಿಂದ ಹಾಗೆ ಶಾಕ್ನಿಂದ ನೋಡ್ತಾ ಇದ್ದಾನೆ. ಹಾಗೆ ಈ ಸಂಚಿಕೆಯು ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆಯ ಸಂಚಿಕೆಯಲ್ಲಿ ಆ ಗಿಫ್ಟ್ ಕಳಿಸೋರು ಯಾರು, ಅದರ ಉದ್ದೇಶ ಏನು ಅಂತ ಬಯಲಾಗುತ್ತಾ ಅಂತ ನಾವು ತಿಳ್ಕೊಳ್ಳೋಣ. ಹಾಗೆ ಈ ಸಂಚಿಕೆಯ ಕತೆ ನೋಡಿದರೆ ಕರ್ಣನಿಗೆ ಒಂದಲ್ಲ ಒಂದು ಸಮಸ್ಯೆ ಎದುರಾಗ್ತಾನೆ ಇದೆ. ಕರ್ಣನಿಗೆ ಆ ಗಿಫ್ಟನ್ನು ಕಳುಹಿಸಿರುವವರು ಕರ್ಣನಿಗೆ ಒಳ್ಳೆಯದನ್ನೇ ಮಾಡುತ್ತಾರೋ ಅಥವಾ ಮತ್ತೆ ಪುನಃ ಯಾವುದೋ ಸಮಸ್ಯೆಗೆ ಸಿಲುಕುವಂತೆ ಮಾಡುತ್ತಾರೋ, ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನಷ್ಟು ಈ ಥರದ ಸಂಚಿಕೆಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.